ದರ್ಶನ್ ಮಾಜಿ ಮ್ಯಾನೇಜರ್ ವಿರುದ್ಧ ಈಗ ದಿನಕರ್ ತೂಗುದೀಪ ಕಿಡಿಕಾರಿದ್ದಾರೆ. ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ್ ಮೋಸಗಾರ ವಂಚಕ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಮಾಜಿ ಮ್ಯಾನೇಜರ್ ಏನಿದ್ದಾರೆ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ದರ್ಶನ್ ತೂಗುದೀಪ ಕಿಡಿಕಾರ್ತಾ ಇದ್ದಾರೆ. ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ್ ವಿರುದ್ಧ ಆತ ಮೋಸಗಾರ ವಂಚಕ ಅಂತ ಪೋಸ್ಟ್ ಮಾಡಿದ್ದಾರೆ. 8 ವರ್ಷಗಳ ಹಿಂದೆ ನನಗೂ ಕೂಡ ಹಣಕಾಸಿನಲ್ಲಿ ಮೋಸ ಮಾಡಿದ್ದಾನೆ ಅಂತ ಆರೋಪ. ತೂಗುದೀಪ ಸಂಸ್ಥೆ ನನ್ನ ಮತ್ತು ಹಾಗೂ ದರ್ಶನ್ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ತೂಗುದೀಪ ಸಂಸ್ಥೆ ಏನಿದೆ ಅದರ ಜೊತೆಗೆ ದರ್ಶನ್ ಹೆಸರು ನನ್ನ ಹೆಸರು ಎರಡೂ ಕೂಡ ದುರ್ಬಳಕೆ ಆಗಿದೆ. ಜನರನ್ನು ನಂಬಿಸಲು ತನಗೆ ಬೇಕಾದಂತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಈತ ಅನ್ನುವಂತಹ ಆರೋಪ. ನಮ್ಮ ನಂಬಿಕೆಗೆ ದ್ರೋಹವನ್ನು ಮಾಡಿದ್ದಾನೆ ಈತ, ಮೋಸಗಾರ ಮಲ್ಲಿಕಾರ್ಜುನ್ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಮೋಸ ಮಾಡುವ ಮುನ್ನ ಈತ ಬಳಸುವಂತಹ ದಾಳವೇ ಸಿಂಪತಿಯ ಹೇಳಿಕೆಗಳನ್ನು ಕೊಡ್ತಾನೆ. ಈತ ಹೇಳುವುದ ಕಟ್ಟುಕತೆಗಳನ್ನು ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ಈ ನಂಬಿಕೆ ದ್ರೋಹಿಗೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಹೆಸರನ್ನು ಬಳಸಿಕೊಂಡು ಈತ ವಂಚನೆ ಮಾಡ್ತಾ ಇದ್ದಾನೆ. ಇವನ ಮಾತನ್ನು ನಂಬಿ ಯಾರು ಕೂಡ ಮೋಸ ಹೋಗಬೇಡಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ದಿನಕರ್ ತೂಗುದೀಪ. ದರ್ಶನ್ ಮಾಜಿ ಮ್ಯಾನೇಜರ್ ಆಗಿದ್ದ ಈತನ ವಿರುದ್ಧ ಸಾಲು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪೋಸ್ಟ್ ಕೂಡ ಮಾಡಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಮಲ್ಲಿಕಾರ್ಜುನ್ ಏನಿದ್ದಾನೆ ದೊಡ್ಡ ಮೋಸಗಾರ ವಂಚಕ. 8 ವರ್ಷಗಳಿಂದ ನನಗೂ ಕೂಡ ಮೋಸ ಮಾಡಿದ್ದ ದುಡ್ಡಿನ ವಿಚಾರದಲ್ಲಿ. ತೂಗುದೀಪ ಸಂಸ್ಥೆ ಆಗಿರ್ಬೋದು, ನಾನಾಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು, ನಮ್ಮೆಲ್ಲರ ಹೆಸರನ್ನು ಕೂಡ ಬಳಕೆ ಮಾಡಿಕೊಂಡು ಸಾಕಷ್ಟು ಜನರ ಹತ್ರ ಹಣವನ್ನು ಕೇಳ್ತಾ ಇದ್ದ. ಬೇರೆಯವ್ರನ್ನ ಪರಿಚಯ ಮಾಡಿಕೊಂಡು ನಮ್ಮ ಹೆಸರುಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದ. ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ, ಯಾವ ಜನ ಕೂಡ ಇವ್ರನ್ನ ನಂಬಕ್ಕೆ ಹೋಗಬೇಡಿ. ಸಿಂಪತಿಯ ಮಾತುಗಳನ್ನು ಹೇಳ್ತಾನೆ, ಕತೆಗಳನ್ನು ಕಟ್ತಾನೆ, ಅದರಿಂದ ಯಾರು ಕೂಡ ಮಾರು ಹೋಗಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ನಂಬಿಕೆ ದ್ರೋಹಿ ಏನಿದ್ದಾನೆ ಈತನಿಗಾಗಿರ್ಬೋದು, ನಮಗಾಗಿರ್ಬೋದು, ದರ್ಶನ್ಗಾಗಿರ್ಬೋದು, ನಮ್ಮ ಸಂಸ್ಥೆಗಾಗಿರ್ಬೋದು, ಯಾರಿಗೂ ಕೂಡ ಏನೂ ಸಂಬಂಧ ಇಲ್ಲ. ಯಾರು ಕೂಡ ಈತನ ಮಾತುಗಳಿಗೆ ಮಾರು ಹೋಗಬೇಡಿ, ನಂಬಿ ಮೋಸ ಹೋಗಬೇಡಿ, ದುಡ್ಡನ್ನು ಕೊಡಬೇಡಿ ಅಂತ ಹೇಳಿ ಸ್ಪಷ್ಟವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ.